ಹಲೋ, ವೆಲ್ಕಮ್ ಟು ಟೈಮ್ ಟು ಟ್ರಾವೆಲ್. ನಿಮ್ಗಳಿಗೆ ಶ್ರೀರಾಮಚಂದ್ರ ಸೀತೆ ಮಾತನ್ನು ಕರ್ಕೊಂಡು ಶ್ರೀಲಂಕಾದಿಂದ ಹೇಗೆ ಅಯೋಧ್ಯೆಗೆ ಹೋದ್ರು ಅನ್ನೋದು ಒಂದು ಸಣ್ಣ ಮಾಹಿತಿ ಇದೆ. ಇದನ್ನು ನೋಡಿ, ಶ್ರೀಲಂಕಾ ಮುಖಾಂತರ ನೋಡಿ, ಶಿವಕಾಶಿ ಮುಖಾಂತರ ಬಂದು ಮೈಸೂರು ಜಾಗಕ್ಕೆ ಬರ್ತಾರೆ. ಮೈಸೂರಲ್ಲಿ ಅದರಲ್ಲೂ ಚುಂಚುತ್ಕಟ್ಟೆ ಇಲ್ಲಿಂದ ಮುಖಾಂತರ ಮತ್ತು ಕರ್ನಾಟಕದ ಮುಖಾಂತರ ಹೋಗಿ ಗ್ರೀನ್ ಮ್ಯಾಪ್ ಏನಿದೆ, ಇದು ಶ್ರೀರಾಮಚಂದ್ರ ಸಂಚರಿಸುವಂಥ ಜಾಗ. ಇಲ್ಲಿಂದ ನೋಡ್ಕೊಂಡು ಹೋದರೆ ಔರಂಗಾಬಾದ್, ಅಲ್ಲಿಂದ ನಾಗ್ಪುರ್, ಅಲ್ಲಿಂದ ಛತ್ತೀಸ್ಗಢ ಮುಖಾಂತರ ಹೋಗಿ ಕೊನೆಗೆ ಅವರು ಅಯೋಧ್ಯೆನ ತಲುಪ್ತಾರೆ. ಕಾಣ್ತಾ ಇದೆಯಲ್ಲ, ಇದು ಶ್ರೀರಾಮಚಂದ್ರ ಅವರು ಹೋಗಿದ್ದು ಮ್ಯಾಪ್. ಇದು ಶ್ರೀಲಂಕಾದಿಂದ ಯಾವ ರೀತಿ ಅವರು ಅಯೋಧ್ಯೆನ ತಲುಪಿದ್ರು ಅನ್ನೋದು ಈ ಒಂದು ಗ್ರೀನ್ ಮಾರ್ಕ್ ಇರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮತ್ತೆ ಶೇರ್ ಮಾಡಿ.